ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದೇನೆಂದರೆ, ಕಡ್ಡಾಯ ಕನ್ನಡ ಪರೀಕ್ಷೆ ಯಾರು ನಿನ್ನೆ 19/7/2026 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ ಯಾರು ಅಟೆಂಡ್ ಮಾಡಿದಾರೋ ಆ ವಿದ್ಯಾರ್ಥಿಗಳು ಬರೆದಿರುವಂತಹ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ವರ್ಷನ್ ಬಂದು D1 ವರ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಇದು ನಿನ್ನೆ ನಡೆದ ಕಡ್ಡಾಯ ಕನ್ನಡ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ಕ್ವಶನ್ ಮತ್ತು ಆನ್ಸರ್ಗಳು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ 1ನೇ ಕ್ವಶನ್ನಿಂದ 100ನೇ ಪ್ರಶ್ನೆವರೆಗೂ ನಾನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಫುಲ್ ವಿಡಿಯೋವನ್ನು ನೋಡಿ. ಇದು ನಿಮಗೆ VA ಎಕ್ಸಾಮ್ಗೆಲ್ಲ ಉಪಯೋಗ ಆಗಿರುತ್ತೆ, SDA FDA ಎಕ್ಸಾಮ್ಗಳಿಗೆಲ್ಲ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋವನ್ನು ಈಗ ಸ್ಟಾರ್ಟ್ ಮಾಡೋಣ. ಇದು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ವರ್ಷನ್ ಬಂದು D1 ವರ್ಷನ್ ಆಗಿರುತ್ತೆ. ಇದು ಗರಿಷ್ಠ ಅಂಕಗಳು 150 ಅಂಕ. ಒಟ್ಟು ಪ್ರಶ್ನೆಗಳು ಬಂದು 100 ಪ್ರಶ್ನೆಗಳಾಗಿರುತ್ತೆ. ವಿದ್ಯಾರ್ಥಿ ಉತ್ತೀರ್ಣರಾಗಲು ಬೇಕಾದ ಕನಿಷ್ಠ ಅಂಕ ಬಂದು 50 ಅಂಕ ಪಡೆದುಕೊಂಡಿರೋ ಅಭ್ಯರ್ಥಿಗಳು ಉತ್ತೀರ್ಣರಾಗುತ್ತಾರೆ. ಈಗ ವಿಡಿಯೋದಲ್ಲಿ ಒಂದೊಂದೇ ಕ್ವಶನ್ ಮತ್ತು ಆನ್ಸರ್ ಅನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆನಾ? ಮೊದಲನೇ ಕ್ವಶನ್ ನೋಡೋದ್ರೆ, ನೀನಾದ ಈ ಪದದಲ್ಲಿರುವ ಗಣ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆಪ್ಷನ್ ನೋಡೋದಾದ್ರೆ ರಗಣ, ತಗಣ, ಜಗಣ, ನಗಣ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಒಂದು ಜಗಣ ಆಗಿರುತ್ತೆ ಫ್ರೆಂಡ್ಸ್. ಎರಡನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಯುಕ್ತ ವಾಕ್ಯ ಯಾವುದೆಂದು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಬದ್ರಿನಾಥ ದೇವಾಲಯದ ಹಿಂಭಾಗದಲ್ಲಿ ನೀಲಕಂಠ ಪರ್ವತವಿದೆ. ಅದರ ಎಡ ಬಲಗಳಲ್ಲಿ ನರನಾರಾಯಣ ಪರ್ವತವಿದೆ. ಇದು 1ನೇ ಆಪ್ಷನ್ ಆಗಿರುತ್ತೆ. 2ನೇ ಆಪ್ಷನ್ನು, ಬದ್ರಿನಾಥ ದೇವಾಲಯದ ಹಿಂಭಾಗದಲ್ಲಿ ಅಲಕನಂದ ನದಿ ಹರಿಯುತ್ತಿದೆ. ಉಪ್ಪು ಗಂಧಕ ಬೆರೆತಿರುವ ತಪ್ತ ಕುಂಡದ ನೀರನ್ನು ಕುಡಿಯಲು ಅಗತ್ಯ ಆಗುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಇದು 2ನೇ ಆಪ್ಷನ್. 3ನೇ ಆಪ್ಷನ್ ಬಂದು, ಸೂರ್ಯಕುಂಡ ತಪ್ತ ಕುಂಡಗಳು ಸಾಕಷ್ಟು ದೊಡ್ಡದಾಗಿವೆ. ದೂರದಿಂದ ಪ್ರಯಾಸಪಟ್ಟು ಬದ್ರಿನಾಥ ಕ್ಷೇತ್ರಕ್ಕೆ ಬರುವ ಭಕ್ತರು ದೇವರ ದರ್ಶನ ಮಾಡಿ ಸಂತೃಪ್ತಗೊಳ್ಳುತ್ತಾರೆ ಅಂತ ಕೊಟ್ಟಿದ್ದಾನೆ. ಇದು 3ನೇ ಆಪ್ಷನ್ ಆಗಿರುತ್ತೆ. 4ನೇ ಆಪ್ಷನ್ ಬಂದು, ಸೂರ್ಯಕುಂಡ ತಪ್ತ ಕುಂಡಗಳು ಸಾಕಷ್ಟು ದೊಡ್ಡದಾಗಿವೆ. ಮಾರ್ಗದರ್ಶಕ ನಮಗೆ ವಸತಿ ವ್ಯವಸ್ಥೆ ಮಾಡಿ ನಮ್ಮನ್ನು ಅಲ್ಲಿಗೆ ಲಗೇಜು ಸಮೇತ ಕರೆದೊಯ್ದನು ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಸಂಯುಕ್ತ ವಾಕ್ಯ ಯಾವುದು ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಮೊದಲನೇ ಆಪ್ಷನ್ಗೆ 2ನೇ ಕ್ವಶನ್ಗೆ ಮೊದಲನೇ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? ಈಗ 3ನೇ ಕ್ವಶನ್ ನೋಡೋಣ. ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕಣ್ಣಿಗೆ, ಹಳದಿ, ಕಾಮಾಲೆ, ಜಗವೆಲ್ಲ ಅಂತ ಕೊಟ್ಟಿದ್ದಾನೆ. ಇದು ಯಾವ ರೀತಿ ಸೇರಿಸ್ಬೇಕಂದ್ರೆ, ಕಾಮಾಲೆ ಕಣ್ಣಿಗೆ, ಜಗವೆಲ್ಲ ಹಳದಿ. ಈ ಕೋಡ್ ಯಾವುದಂತಂದ್ರೆ 1ನೇ ಕೋಡ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಬಂದು, ಕೆಳಗೆ ಕೊಟ್ಟಿರುವ ವಾಕ್ಯದ ತುಣುಕುಗಳನ್ನಾಧರಿಸಿ ಆಯ್ಕೆಗಳಲ್ಲಿ ಸರಿಯಾದ ವಾಕ್ಯ ಗುಂಪನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರ ರಚಿಸಿದೆ ಅಂತ ಕೊಟ್ಟಿದ್ದಾನೆ. 2ನೇದು ಬಂದು, ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ ಅಂತ ಕೊಟ್ಟಿದ್ದಾನೆ. ಪಣಿನಿ ಸತತ ಅಭ್ಯಾಸ ಮಾಡಿದ ಅಂತ ಕೊಟ್ಟಿದ್ದಾನೆ. 2ನೇದು. ಡಿ ಬಂದು, ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ ಅಂತ ಕೊಟ್ಟಿದ್ದಾನೆ. ಇದು ಜಗತ್ ಪ್ರಸಿದ್ಧವಾಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ಆಪ್ಷನ್ಗಳು ಕೊಟ್ಟಿದ್ದಾನೆ. ಇದರಿಗೆ 4ನೇ ಕ್ವಶನ್ಗೆ ಬಂದು ಆನ್ಸರ್ ಬಂದು ನೋಡೋದಾದ್ರೆ, ಇದಕ್ಕೆ ಆಪ್ಷನ್ 4 ಆಗಿರುತ್ತೆ ಸರಿಯಾದ ಆನ್ಸರ್. CBDEAE ಆಗಿರುತ್ತೆ ಫ್ರೆಂಡ್ಸ್. ಆಪ್ಷನ್ 4 ಇದಕ್ಕೆ ಆನ್ಸರ್ ಬಂದು. ಮತ್ತೆ 5ನೇ ಕ್ವಶನ್ ನೋಡೋದಾದ್ರೆ, ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 5ನೇ ಕ್ವಶನ್ಗೆ ಬಂದು, ಇದು ಒಂದು ಮೈಸೂರು ವಿಶ್ವವಿದ್ಯಾನಿಲಯ ಆಗಿರುತ್ತೆ ಫ್ರೆಂಡ್ಸ್. 5ನೇ ಕ್ವಶನ್ನು. ಓಕೆನಾ? ಈಗ 6ನೇ ಕ್ವಶನ್ ನೋಡೋಣ. 6ನೇ ಕ್ವಶನ್ ಬಂದು, ಗಾದೆಗಳ ಅರ್ಥಕ್ಕೆ ಅನುಗುಣವಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದೇ. ಇಲ್ಲಿ ನೋಡೋಣ. ಮೊದಲನೇದು, ಜತಸ್ಯ ಮರಣಂ ಧ್ರುವಂ ಅಂತ ಕೊಟ್ಟಿದ್ದಾನೆ. ಬಿ ಬಂದು, ಮಳೆ ಬಂದ ಹಾಗೆ ಕೊಡೆ ಹಿಡಿ ಅಂತ ಕೊಟ್ಟಿದ್ದಾನೆ. ಸಿ ಬಂದು, ಕಡ ಹುಟ್ಟಿ ಬಡವ ಕೆಟ್ಟ ಅಂತ ಬಂದಿದ್ದಾನೆ. ಡಿ ಬಂದು, ನುಡಿಗಿಂತ ನಡೆಯೇ ಮೇಲು ಅಂತ ಕೊಟ್ಟಿದ್ದಾನೆ. ಈ ಸೈಡ್ ನೋಡೋದಾದ್ರೆ, ಸಾಲ ಮಾಡಿ ಬಡತನ ದೂರವಾಗದು ಅಂತ ಕೊಟ್ಟಿರವನೆ. 2ನೇದು ಬಂದು, ಮಾತಿನಂತೆ ನಡೆಯಬೇಕು. 3 ಬಂದು, ಹುಟ್ಟಿದವರು
ಸಾಯಲೇಬೇಕು. 4ನೇದು ಬಂದು ಸಮಯಕ್ಕೆ ತಕ್ಕ ಹಾಗೆ ಬದುಕಬೇಕು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನಲ್ಲ, ಇಲ್ಲಿ ನೋಡೋದಾದ್ರೆ ಆಯ್ಕೆಗಳು 4 ಆಯ್ಕೆಗಳು ಕೊಟ್ಟಿದ್ದಾನೆ. ಇದರಲ್ಲಿ 6ನೇ ಕ್ವಶನ್ಗೆ ಆನ್ಸರ್ ಬಂದು ಒಂದೇ ನೋಡೋಣ. ಇಲ್ಲಿ 4ನೇ ಕ್ವಶನ್ಗೆ ಆನ್ಸರ್ ಬಂದು ಆನ್ಸರ್ ಇಲ್ಲಿ 4 ಆಪ್ಷನ್ ಆಗಿರುತ್ತೆ ಫ್ರೆಂಡ್ಸ್. 4ನೇ ಆಪ್ಷನ್ ಇದರಿಗೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. 5ನೇದು ಬಂದು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. 7ನೇದು ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿದರೆ ಉತ್ಪಲಮಾಲ ವೃತ್ತ, ಚಂಪಕಮಾಲ ವೃತ್ತ ಅಂತ ಕೊಟ್ಟಿದ್ದಾನೆ. ಸಿ ಬಂದು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಕೊಟ್ಟಿದ್ದಾನೆ. ಡಿ ಬಂದು ಮಹಾಸ್ತ್ರಧಾರ ವೃತ್ತ ಅಂತ ಕೊಟ್ಟಿದ್ದಾನೆ. ಈ ಸೈಡು ಒಂದು 19 ಅಕ್ಷರಗಳು, 2ನೇದು ಬಂದು 21 ಅಕ್ಷರಗಳು, 3ನೇದು ಬಂದು 22 ಅಕ್ಷರಗಳು, 4ನೇದು ಬಂದು 20 ಅಕ್ಷರಗಳು ಕೊಟ್ಟಿದ್ದಾನೆ. ಈ 7ನೇ ಕ್ವಶನ್ಗೆ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಇದಕ್ಕೆ ಒಂದು ಆನ್ಸರ್ ಬಂದು 4ನೇ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 8ನೇ ಕ್ವಶನ್ ನೋಡೋಣ. 2 ಬಗೆ ನುಡಿಗಟ್ಟಿನ ಅರ್ಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಗಳು 4 ಕೊಟ್ಟಿದ್ದಾನೆ. ಕೃತಜ್ಞ ಆಗಿರು 2 ವಿಧ, ದ್ರೋಹ ಮಾಡು 2 ಭಾಗ ಅಂತ ಕೊಟ್ಟಿದ್ದಾನೆ. 8ನೇ ಕ್ವಶನ್ಗೆ ಆನ್ಸರ್ ಬಂದು ದ್ರೋಹ ಮಾಡು, ಇದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 9ನೇ ಕ್ವಶನ್ಗೆ ನೋಡೋಣ. ಅವಳ ಧ್ವನಿ ಸಂಗೀತದಂತೆ ಮಧುರವಾಗಿದೆ, ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 9ನೇ ಕ್ವಶನ್ನು. ಇಲ್ಲಿ ಆಪ್ಷನ್ ನೋಡೋದಾದ್ರೆ ದೀಪಕ, ಯಮಕ, ಉಪಮೆ, ರೂಪಕ ಅಂತ ಕೊಟ್ಟಿದ್ದಾನೆ. 9ನೇ ಕ್ವಶನ್ಗೆ ಆನ್ಸರ್ ಬಂದು ಉಪಮೆ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 10ನೇ ಕ್ವಶನ್ಗೆ ನೋಡೋಣ. ಪುರದಣ್ಯಂ ಪುರುಷ ರೂಪಿದೆಂ ಹೋಗುತ್ತಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ನೋಡೋದಾದ್ರೆ ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ, ಈ ವಾಕ್ಯಗಳಲ್ಲಿ ಇರುವ ಅಲಂಕಾರ ಯಾವುದು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಂದು ದೀಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಯಮಕ ಅಲಂಕಾರ, ರೂಪಕ ಅಲಂಕಾರ ಅಂತ ಕೊಟ್ಟಿದ್ದಾನೆ. 10ನೇ ಕ್ವಶನ್ಗೆ ಆನ್ಸರ್ ಬಂದು ಯಾವುದಾಗಿರುತ್ತೆ ಅಂತ ನೀವು ಒಂದ್ಸರಿ ಕಾಮೆಂಟ್ ಮಾಡಿ. 10ನೇ ಕ್ವಶನ್ಗೆ ಒಂದು ಆನ್ಸರ್ ಬಂದು ರೂಪಕ ಅಲಂಕಾರ ಆಗಿರುತ್ತೆ. ಓಕೆನಾ. ಈಗ 11ನೇ ಕ್ವಶನ್ ನೋಡೋಣ. 11ನೇ ಕ್ವಶನ್ ಬಂದು ಅಮೃತಾಮತಿಯ ಪಾತ್ರ ಹೊಂದಿರುವ ಕೃತಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಚಂದ್ರ ಪ್ರಭವ ಚರಿತೆ, ಯಶೋಧರ ಚರಿತೆ, ಸುಕುಮಾರ ಚರಿತೆ, ವೀರೇಶ್ವರ ಚರಿತೆ ಅಂತ ಕೊಟ್ಟಿದ್ದಾನೆ. 11ನೇ ಕ್ವಶನ್ಗೆ ಆನ್ಸರ್ ನೋಡೋದಾದ್ರೆ ಯಶೋಧರ ಚರಿತೆ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 12ನೇ ಕ್ವಶನ್ಗೆ ನೋಡೋಣ. ಕನಕದಾಸರ ರಾಮಧಾನ್ಯ ಚರಿತೆಯ ಪ್ರಕಾರ ಈ ಕೆಳಗಿನ ಯಾವುದು ರಾಮಧಾನ್ಯ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಭತ್ತ, ರಾಗಿ, ಗೋಧಿ, ನವಣೆ ಅಂತ ಕೊಟ್ಟಿದ್ದಾನೆ. 12ನೇ ಕ್ವಶನ್ಗೆ ಆನ್ಸರ್ ಬಂದು ರಾಗಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ 13ನೇ ಕ್ವಶನ್ಗೆ ನೋಡೋಣ. ಅಧಿಕ ಚಿಹ್ನೆಯನ್ನು ಈ ಹೆಸರಿನಿಂದಲೂ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಹಂಸಪಾದ ಚಿಹ್ನೆ, ವಿಭಾಜಕ ಚಿಹ್ನೆ, ಮಿಲನ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ ಅಂತ ಕೊಟ್ಟಿದ್ದಾನೆ. 13ನೇ ಕ್ವಶನ್ಗೆ ಆನ್ಸರ್ ಬಂದು ಮಿಲನ ಚಿಹ್ನೆ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಈಗ 14ನೇ ಕ್ವಶನ್ ನೋಡೋಣ. ಕೆಳಕಂಡ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಯನ್ನು ನೀಡಿರುವ ಆಯ್ಕೆಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ಓಹೋ ಏನು ರಾಯರೇ, ಈ ಬಿಸಿಲಿನಲ್ಲಿ ದಯಮಾಡಿದ್ದೀರಿ, ಬನ್ನಿ ಬನ್ನಿ ಎಂದು ಮೂರ್ತಿ ಕರೆದನು. ಇದು ಅವರು ಕೊಟ್ಟಿರುವ ಒಂದು ಕ್ವಶನ್ ಆಗಿರುತ್ತೆ. ಇಲ್ಲಿ ಲೇಖನ ಚಿಹ್ನೆ ನೀಡಿರುವ ಆಯ್ಕೆಯನ್ನು ಗುರುತು ಮಾಡಿ ಅಂತ ಕೊಟ್ಟಿದ್ದಾನೆ. ಈ 4 ಆಪ್ಷನ್ ಅಲ್ಲಿ 14ನೇದಕ್ಕೆ ರೈಟ್ ಆನ್ಸರ್ ಬಂದು 3ನೇದಾಗಿರುತ್ತೆ ಫ್ರೆಂಡ್ಸ್. ಓಹೋ ಏನು ರಾಯರೇ, ಇಲ್ಲಿ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿದ್ದಾನೆ. ಈ ಬಿಸಿಲಿನಲ್ಲಿ ದಯಮಾಡಿದ್ದೀರಿ, ಬನ್ನಿ ಇಲ್ಲಿ ಕೊಟ್ಟಿದ್ದಾನೆ, ಮತ್ತು ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲೂ ಕೊಟ್ಟಿದ್ದಾನೆ. ಬನ್ನಿ ಬನ್ನಿ ಇಲ್ಲಿ ಎಂದು ಮೂರ್ತಿ ಕರೆದನು, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಒಂದು ಕೊಟ್ಟಿದ್ದಾನೆ ಮತ್ತು ಇಲ್ಲಿ ಒಂದು ಫುಲ್ ಸ್ಟಾಪ್ ಕೊಟ್ಟಿದ್ದಾನೆ. ಇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 15ನೇ ಕ್ವಶನ್ ನೋಡೋದಾದ್ರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಬಿರುದಾಂಕಿತನ ಕನ್ನಡದ ಕವಿ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. 15ರಿಗೆ ಆನ್ಸರ್ ಬಂದು ಇಲ್ಲಿ ಆಪ್ಷನ್ ನೋಡೋದಾದ್ರೆ ಕುಮಾರವ್ಯಾಸ, ಪಂಪ, ರನ್ನ, ಲಕ್ಷ್ಮೀಶ ಅಂತ ಕೊಟ್ಟಿದ್ದಾನೆ. 15ರಿಗೆ ಆನ್ಸರ್ ಬಂದು ಕುಮಾರವ್ಯಾಸ ಆಗಿರುತ್ತೆ ಫ್ರೆಂಡ್ಸ್.
16ನೇದು ನೋಡೋಣ. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾನೆ. ಸುದ್ದಿಗೆ ಎಚ್ಚರವಾದಾಗ ನಾಯಿ ಡ್ಯಾಶ್ ಸುದ್ದಿಗೆ ಎಚ್ಚರವಾಯಿತು ಅಂತ ಕೊಟ್ಟಿದ್ದಾನೆ. ಇದರಿಗೆ ಆಪ್ಷನ್ ನೋಡೋದಾದ್ರೆ ರೊಟ್ಟಿಯ, ಕಲ್ಲಿನ, ಒಡೆತನ, ಬಾಂಬಿನ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಯಾವ ಇವು 4ರಲ್ಲಿ ಅಂದರೆ ರೈಟ್ ಆನ್ಸರ್ ಒಂದು ರೊಟ್ಟಿಯ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಈಗ 17ನೇ ಕ್ವಶನ್ ನೋಡೋಣ. 17ನೇ ಕ್ವಶನ್ ನೋಡೋದಾದರೆ 1857ರ ಆಂಗ್ಲ ಸಂಖ್ಯೆಯನ್ನು ಕನ್ನಡ ಅಂಕಿತ ರೂಪದಲ್ಲಿ ಬರೆದಾಗ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಈ 4ರಲ್ಲಿ ಯಾವ ಆಪ್ಷನ್ ರೈಟ್ ಅಂದರೆ 2ನೇ ಆಪ್ಷನ್ ರೈಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಗದಗ್ ಅಂತ ಬರುತ್ತೆ. ಓಕೆನಾ. ಈಗ 18ನೇ ಕ್ವಶನ್ ನೋಡೋಣ. ಮನುಷ್ಯ ತನ್ನ ವೈಯಕ್ತಿಕ ಅಥವಾ ವ್ಯಾವಹಾರಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಪತ್ರ ಬರೆಯುವುದನ್ನು ಪ್ರಾರಂಭಿಸಿದ್ದಕ್ಕೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆ ಮತ್ತು ಸಮರ್ಥನೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ಹೇಳಿಕೆ ನೋಡೋದಾದ್ರೆ, ಬಹಳ ಹಿಂದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂದೇಶಗಳನ್ನು ಪಾರಿವಾಳಗಳ ಕಾಲಿಗೆ ಕಟ್ಟಿ ಕಳಿಸುತ್ತಿದ್ದರು. ಈಚೆಗೆ ಜಂಗಮವಾಣಿ ಬಂದ ನಂತರ ಪತ್ರ ವ್ಯವಹಾರ ಬಳಕೆ ಕಡಿಮೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಸಮರ್ಥನೆ ನೋಡೋದಾದ್ರೆ, ಆಧುನಿಕ ಸಂಪರ್ಕ ಮಾಧ್ಯಮಗಳ ಹೊರತಾಗಿಯೂ ವ್ಯವಹಾರಗಳಿಗೆ ಪತ್ರ ಬರೆಯುವ ಅವಶ್ಯಕತೆ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ, ಇಲ್ಲಿ ಸಮರ್ಥನೆ ಕೊಟ್ಟಿದ್ದಾನೆ. ಓಕೆನಾ. ಓಕೆ, ಮಾಡ್ಕೊಳ್ಳೋಣ. ಇದು ಮಾಡ್ಕೊಳ್ಳೋಣ. ಇಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಹೇಳಿಕೆ ಮಾತ್ರ ಸರಿ ಅಂತ ಕೊಟ್ಟಿದ್ದಾನೆ. 2ನೇದು ಬಂದು ಸಮರ್ಥನೆ ಮಾತ್ರ ಸರಿ. 3ನೇದು ಬಂದು ಹೇಳಿಕೆ ಮತ್ತು ಸಮರ್ಥನೆ ಎರಡೂ ತಪ್ಪು ಅಂತ ಕೊಟ್ಟಿದ್ದಾನೆ. 4ನೇದು ಬಂದು ಹೇಳಿಕೆ ಮತ್ತು ಸಮರ್ಥನೆ ಎರಡೂ ಸರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 18ನೇದರಿಗೆ ಆನ್ಸರ್ ನೋಡೋದಾದ್ರೆ ಹೇಳಿಕೆ ಮತ್ತು ಸಮರ್ಥನೆ ಎರಡೂ ರೈಟ್ ಆಗಿದೆ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಎರಡೂ ರೈಟ್ ಆಗಿದೆ. ಓಕೆನಾ. ಹೇಳಿಕೆ ಮತ್ತು ಸಮರ್ಥನೆ ಎರಡೂ ರೈಟ್ ಆಗಿದೆ. ಓಕೆನಾ. 18ನೇ ಬಂದು 4 ಆಪ್ಷನ್ ರೈಟ್ ಆಗಿರುತ್ತೆ. ಈಗ 19ನೇದು ನೋಡೋಣ. ಕ್ವಶನ್, ಗುಂಪಿಗೆ ಸೇರದ ಕೃತಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ತಲೆದಂಡ, ಹಿಟ್ಟಿನ ಹುಂಜ, ಜೋಕುಮಾರಸ್ವಾಮಿ, ತುಘಲಕ್ ಅಂತ ಕೊಟ್ಟಿದ್ದಾನೆ. 19ನೇ ಕ್ವಶನ್ಗೆ ಬಂದು ಜೋಕುಮಾರ ಸ್ವಾಮಿ ಆಗಿರುತ್ತೆ ಫ್ರೆಂಡ್ಸ್. 19ನೇ ಕ್ವಶನ್ ಆಪ್ಷನ್ 3 ಆಗಿರುತ್ತೆ ರೈಟ್ ಆನ್ಸರ್. 20ನೇ ಕ್ವಶನ್ ನೋಡೋದಾದ್ರೆ ಗೋಕಾಕ್ ಚಳುವಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ನೀಡಬೇಕೆಂಬ ಆಗ್ರಹ, ಮತ್ತು ಕರ್ನಾಟಕದಲ್ಲಿ ಭಾಷಾ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಮತ್ತು ಕನ್ನಡದ ಸ್ಥಾನಮಾನ ನಿರ್ಧರಿಸಲು ಗೋಕಾಕ್ ನೇತೃತ್ವದ ಸಮಿತಿ ರಚಿಸಲಾಯಿತು. ನೆಕ್ಸ್ಟ್, ಕನ್ನಡವನ್ನು ಮಾಧ್ಯಮವಾಗಿ ಅಥವಾ ಕನ್ನಡ ಭಾಷೆಯಾಗಿ ಬೋಧಿಸಬೇಕೆಂಬ ಗೋಕಾಕ್ ಸಮಿತಿ ಶಿಫಾರಸು ಮಾಡಿತು. ಡಿ ಬಂದು ಗೋಕಾಕ್ ಚಳುವಳಿ ಕಾಲದಲ್ಲಿ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಕೊಟ್ಟಿದ್ದಾನೆ. ಈ ಹೇಳಿಕೆಗಳಲ್ಲಿ ಎಷ್ಟು ತಪ್ಪಾಗಿದೆ ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ಇಲ್ಲಿ ನೋಡೋಣ. ಆಪ್ಷನ್ ನೋಡೋದಾದ್ರೆ 1ನೇದು 1 ಮಾತ್ರ, 2ನೇದು ಬಂದು 2 ಮಾತ್ರ, 3ನೇದು ಬಂದು 3 ಮಾತ್ರ, 4ನೇದು ಬಂದು ಎಲ್ಲ 4 ಅಂತ ಕೊಟ್ಟಿದ್ದಾನೆ. 20ನೇ ಕ್ವಶನ್ಗೆ ಆನ್ಸರ್ ಬಂದು 1 ಮಾತ್ರ. ಇದು ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ನೀಡಬೇಕೆಂಬ ಆಗ್ರಹ. ಇದು ಗೋಕಾಕ್ ಚಳುವಳಿ ಸಂಬಂಧ ಹೇಳಿಕೆ ತಪ್ಪಾಗಿದೆ ಫ್ರೆಂಡ್ಸ್. ಓಕೆನಾ. ಇನ್ನೆಲ್ಲ ರೈಟ್ ಆಗಿದೆ. ಓಕೆನಾ. 21ನೇದು ನೋಡೋಣ. ಮಂಗಳೂರು ಸಮಾಚಾರ ಪತ್ರಿಕೆಯನ್ನು 1843ರಿಂದ 44ರಲ್ಲಿ ಸಂಪಾದನೆ ಮಾಡಿ ಪ್ರಕಟಿಸಿದ ಮೊದಲಿಗರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಜಾನ್ ಗ್ಯಾರೆಟ್, BL ರೈಸ್, ಹರ್ಮನ್ ಮೊಂಗ್ಲಿಂಗ್, JF ಲೇಟ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ 21ನೇ ಕ್ವಶನ್ಗೆ ಆನ್ಸರ್ ನೋಡೋದಾದ್ರೆ ಹರ್ಮನ್ ಮೊಂಗ್ಲಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಈಗ 22ನೇ ಕ್ವಶನ್ ನೋಡೋಣ. ಪ್ರತಿಯೊಂದು ವರ್ಗದ 2 ಮತ್ತು 4ನೇ ವ್ಯಂಜನಗಳು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ ಸ್ವರ, ಅನುನಾಸಿಕ ಅಂತ ಕೊಟ್ಟಿದ್ದಾನೆ. 4 ಆಪ್ಷನ್ಗಳು. 22ನೇದ್ರ ಬಂದು ಮಹಾಪ್ರಾಣ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 23ನೇ ಕ್ವಶನ್ ನೋಡೋದಾದ್ರೆ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡೋದಾದ್ರೆ ರವೀಂದ್ರ, ನರೇಂದ್ರ, ಸುರೇಂದ್ರ, ಬ್ರಹ್ಮೀಶ ಅಂತ ಕೊಟ್ಟಿದ್ದಾನೆ.
23ನೇ ಕ್ವಶನ್ಗೆ ಬಂದು ಆನ್ಸರ್ ಬಂದು ರವೀಂದ್ರ ಆಗಿರುತ್ತೆ ಫ್ರೆಂಡ್ಸ್. 24ನೇ ಕ್ವಶನ್ ನೋಡೋಣ. ಸೂರ್ಯೋದಯ ಸಮಯವು ಅತ್ಯಂತ ಮನೋಹರವಾದದ್ದು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ಯಾವ ಸಂಧಿಗೆ ಸೇರುತ್ತದೆ? ಉದಾಹರಣೆ ಅಂತ ಕೊಟ್ಟಿದ್ದಾನೆ. ಈ ಪದ ನೋಡೋಣ. ಆಪ್ಷನ್ನು ಗುಣ ಸಂಧಿ, ಎಣ್ ಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ ಅಂತ ಕೊಟ್ಟಿದ್ದಾನೆ. 24ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಗುಣ ಸಂಧಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಗುಣ ಸಂಧಿ ಆಗಿರುತ್ತೆ. ನೆಕ್ಸ್ಟ್ 25ನೇ ಕ್ವಶನ್ ನೋಡೋದಾದರೆ, ಚಿನ್ಮಯ ಎಂಬ ಪದದಲ್ಲಿರುವ ಸಂಧಿಯ ಹೆಸರು ಕೇಳಿದ್ದಾನೆ. ಇಲ್ಲಿ ಬಂದು 4 ಆಪ್ಷನ್ ಕೊಟ್ಟಾನೆ. ಎಣ್ ಸಂಧಿ, ವೃದ್ಧಿ ಸಂಧಿ, ವಿಸರ್ಗ ಸಂಧಿ, ಅನುನಾಸಿಕ ಸಂಧಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 25ನೇ ಕ್ವಶನ್ಗೆ ಆನ್ಸರ್ ಬಂದು ಯಾವುದಂದ್ರೆ ಈ 4ರಲ್ಲಿ ಅನುನಾಸಿಕ ಸಂಧಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. 26ನೇ ಕ್ವಶನ್ ನೋಡೋಣ. ಕೆಳಗೆ ನೀಡಿರುವ ಪದಗಳಲ್ಲಿ ಎಣ್ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಥವಾ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟು ಅದ್ರ ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಈ 4 ಇದಕ್ಕೆ 26ನೇದ್ರಿಗೆ ಆನ್ಸರ್ ಬಂದು ಮೊದಲನೇದಾಗಿರುತ್ತೆ. ಓಕೆನಾ, ಡಿ ಆಗಿರುತ್ತೆ. ಸಾರಿ ಅಲ್ಲಿ ರೈಟ್ ಮಾಡಿದೆ. ಆಪ್ಷನ್ ಬಂದು ಡಿ ಮಾತ್ರ ಆಗಿರುತ್ತೆ. ಪ್ರತ್ಯರ್ಥ ಅಂತ ಕೊಟ್ಟಿದ್ದಾನೆ. ಡಿ ಇದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಎಣ್ ಸಂಧಿಗೆ ಉದಾಹರಣೆ ಆ ಪದ. ನೆಕ್ಸ್ಟ್ 27ನೇ ಕ್ವಶನ್ ನೋಡೋದಾದ್ರೆ, ಕೆಳಗೆ ನೀಡಿರುವ ಪದಗಳಲ್ಲಿ ಯಾವ ಪದ ಅಥವಾ ಪದಗಳು ಜಶ್ವ ಸಂಧಿಗೆ ಉದಾಹರಣೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಯಾವ ಪದ ಜಶ್ವ ಸಂಧಿಗೆ ಉದಾಹರಣೆ ಆಗಲ್ಲ ಅಂತ ಕೊಟ್ಟಿದ್ದಾನೆ. ಸದ್ಭವ, ಹಬ್ಬ, ದಿಕ್ಟ, ಸತ್ಮವಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 27ನೇದ್ರಿಗೆ ಬಂದು ಸಿ ಮತ್ತು ಡಿ 3ನೇ ಆಪ್ಷನ್ ರೈಟ್ ಆಗಿರುತ್ತೆ. ಅಂದರೆ ದಿಕ್ತಾಟ, ಸತ್ಭವ್ಯ ಇದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 28ನೇ ಕ್ವಶನ್ ನೋಡೋಣ. ಮಳೆಗಾಲ ಈ ಪದವು ಕೆಳಗಿನ ಯಾವ ಸಂಧಿಗೆ ಉತ್ತಮ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ 4ರಲ್ಲಿ 28ನೇದ್ರಿಗೆ ಬಂದು ಎಣ್ ಸಂಧಿ ಮಳೆಗಾಲಕ್ಕೆ ಉತ್ತಮ ಉದಾಹರಣೆ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 29ನೇ ಕ್ವಶನ್ ನೋಡೋಣ. ಸೊನ್ನೆಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಟು ಬರೆದರೆ ಅದನ್ನು ವ್ಯಾಕರಣದ ಪರಿಭಾಷೆಯಲ್ಲಿ ಹೀಗೆ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದ್ರೆ 4 ಆಪ್ಷನ್ ಕೊಟ್ಟವನೇ. 29ನೇ ಕ್ವಶನ್ಗೆ ಬಂದು 4 ಆಪ್ಷನ್ನಲ್ಲಿ ಒಂದು ರೈಟ್ ಆನ್ಸರ್ ಆಗಿರುತ್ತೆ. ಅನುಸ್ವರ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಸಾರಿ ಅನುಸ್ವರ ಅಲ್ಲ. 29ನೇ ಕ್ವಶನ್ಗೆ ಬಂದು ವಿಸರ್ಗ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ವಿಸರ್ಗ ಆಗಿರುತ್ತೆ. ನೆಕ್ಸ್ಟ್ 30ನೇ ಕ್ವಶನ್ಗೆ ನೋಡೋದಾದ್ರೆ, ಸಜಾತಿಯ ಒತ್ತಕ್ಷರಕ್ಕೆ ಈ ಕೆಳಗಿನ ಯಾವ ಪದ ಸಮಂಜಸ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಕ್ಷರ ಆಪ್ಷನ್ ನೋಡೋದಾದ್ರೆ ಅಕ್ಷರ, ಶಕ್ತಿ, ಸ್ವಾರ್ಥ, ಹುತ್ತ ಅಂತ ಕೊಟ್ಟಿದ್ದಾನೆ. 30ನೇ ಕ್ವಶನ್ಗೆ ಬಂದು ಹುತ್ತ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಇಲ್ಲಿ ಕನ್ನಡಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಯಾವುದಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 31ನೇದ್ರಿಗೆ ರೈಟ್ ಆನ್ಸರ್ ಬಂದು 4ನೇ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 32ನೇ ಕ್ವಶನ್ ನೋಡೋಣ. ಸರಿಯಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಜೋಡಿಗಳನ್ನು ಕೊಟ್ಟಿದ್ದಾನೆ. ಅದ್ರ ಕೆಳಗಡೆ ಆಪ್ಷನ್ಗಳು ಕೊಟ್ಟಿದ್ದಾರೆ. 32ನೇದ್ರಿಗೆ ನೋಡೋದಾದ್ರೆ 3ನೇ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ಎ, ಸಿ ಮತ್ತು ಡಿ ಜೋಡಣೆ ಆಗಿರುತ್ತೆ. ಇಲ್ಲಿ ಎ, ಸಿ, ಡಿ ಈ 3 ರೈಟ್ ಕನ್ನಡ ಜೋಡಿಸಿ ಬರೆದ್ರೆ ಸರಿಯಾಗಿ ಬರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ 33ನೇ ಕ್ವಶನ್ ನೋಡೋಣ. 33ನೇ ಕ್ವಶನ್, ಗುಂಪಿಗೆ ಸೇರದ ಸಂಧಿ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆರೆಯನ್ನು, ಮೀಯಲು, ಮನದೊಳಗೆ, ಎಳಗೂಸು ಅಂತ ಕೊಟ್ಟಿದ್ದಾನೆ. 33ನೇದ್ರಿಗೆ ಬಂದು ಎಳೆಗೂಸು ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. 34ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿದೆ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ತಲೆಗಟ್ಟು, ಕೈತಪ್ಪು, ಈ ಓಣಿ, ಮುಂಜೇರಗು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. 34ನೇ ಕ್ವಶನ್ಗೆ ರೈಟ್ ಆನ್ಸರ್ ನೋಡೋದಾದ್ರೆ 3ನೇ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ಸಿ ಮತ್ತು ಡಿ ಸಂಧಿ ಕಾರ್ಯ ಸಾಧ್ಯವಾಗಿದೆ ಎಂದು ಈ
ಪದಗಳಲ್ಲಿ ಈ ಓಣಿ ಮುಂಜೆರುಗು ಇವೆರಡು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 35ನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನ ಆದೇಶ ಸಂಧಿಗಳ ಉದಾಹರಣೆಗಳಲ್ಲಿ ತಪ್ಪಾಗಿರುವ ಸಂಧಿ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಅಂದರೆ ಆದೇಶ ಸಂಧಿಗೆ ತಪ್ಪಾಗಿರುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 35ನೇ ಕ್ವಶನ್ಗೆ ಬಂದು ಇಲ್ಲಿ ನೋಡೋದಾದ್ರೆ ಆಪ್ಷನ್ ಅಡಿಗಲ್ಲು, ಕಂಬಿನಿ, ಕಳೆದುಟ್ಟಿ, ಓರೆಕಣ್ಣು ಅಂತ ಕೊಟ್ಟಿದ್ದಾನೆ. ಇಲ್ಲಿ 35ನೇದಕ್ಕೆ ಬಂದು 4ನೇ ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ, ಓರೆಕಣ್ಣು. ಓಕೆನಾ. 36ನೇ ಕ್ವಶನ್ ನೋಡೋಣ. ಮುಕ್ತ ಕಂಠ ನುಡಿಗಟ್ಟಿನ ಅರ್ಥ ಕೇಳಿದ್ದಾನೆ, ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಮುಕ್ತ ಕಂಠ ನುಡಿಗಟ್ಟಿನ ಅರ್ಥ ಬಂದು ಈ 4ರಲ್ಲಿ ಆಪ್ಷನ್ ಅಲ್ಲಿ ಬಂದು ತೆರೆದ ಮನಸ್ಸು ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ತೆರೆದ ಮನಸ್ಸು ಬಂದು ರೈಟ್ ಆನ್ಸರ್ ಆಗುತ್ತೆ. 37ನೇ ಕ್ವಶನ್ ನೋಡೋದಾದ್ರೆ, ಆರಂಭ ಪದದ ಸಮಾನಾರ್ಥಕಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಬೇಸಾಯ, ಒಕ್ಕಲುತನ, ಮೊದಲು ಶುರು, ಸಂತೋಷ, ಆನಂದ, ಆಹ್ಲಾದ, ನೆಮ್ಮದಿ ಅಂತ ಕೊಟ್ಟಿದ್ದಾನೆ. 37ನೇ ಕ್ವಶನ್ಗೆ ಆನ್ಸರ್ ಬಂದು ಮೊದಲು ಶುರು ಬಂದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 38ನೇ ಕ್ವಶನ್ ನೋಡೋದಾದ್ರೆ, ಹಸಿ ಪದದ ಅರ್ಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಸುಳ್ಳು, ತೇವ, ಖಡ್ಗ, ಹಸಿವು ಅಂತ ಕೊಟ್ಟಿದ್ದಾನೆ. 38ನೇ ಕ್ವಶನ್ಗೆ ಬಂದು ಖಡ್ಗ ಬಂದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ. ನೆಕ್ಸ್ಟ್ 39ನೇ ಕ್ವಶನ್ ನೋಡೋಣ. ಕೆಳಗೆ ನೀಡಿರುವ ಸಂಧಿಗಳು ಮತ್ತು ಸಂಧಿ ಪದಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ ಅಥವಾ ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇಲ್ಲಿ ನೋಡೋಣ. ಸವರ್ಣ ದೀರ್ಘ ಸಂಧಿ ಬಂದು ಭಗ್ನಾವಶೇಷ ಆಗಿರುತ್ತೆ. ಬಿ ಬಂದು ಗುಣಸಂಧಿ ಜಗಜ್ಜನನಿ ಅಂತ ಕೊಟ್ಟಿದ್ದಾನೆ. ಸಿ ಬಂದು ಎಣಸಂಧಿ ಬೆಳ್ತಾವರೆ ಅಂತ ಕೊಟ್ಟಿದ್ದಾನೆ. ಡಿ ಬಂದು ಅನುನಾಸಿಕ ಸಂಧಿ ತನ್ನಿಮಿತ್ತ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಇನ್ನೊಂದ್ಸರಿ ಕ್ವಶನ್ ನೋಡೋದಾದ್ರೆ, ಕೆಳಗೆ ನೀಡಿರುವ ಸಂಧಿಗಳು ಮತ್ತು ಸಂಧಿ ಪದಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾನೆ. ಈ 4ರಲ್ಲಿ ಯಾವ ಸರಿಯಾಗಿದೆ ಅಂತ ನೋಡೋದಾದ್ರೆ ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ. ಎ ಮತ್ತು ಡಿ ಸರಿಯಾಗಿದೆ. ಸವರ್ಣ ದೀರ್ಘ ಸಂಧಿ ಭಗ್ನಾವೇಶ, ಡಿ ಬಂದು ಅನುನಾಸಿಕ ಸಂಧಿ ತನ್ನಿಮಿತ್ತ, ಇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 40ನೇ ಕ್ವಶನ್ ನೋಡೋದಾದ್ರೆ, ಕರತಲ ಮಲಕ ಈ ಸಂಧಿ ಪದವನ್ನು ಬಿಡಿಸುವ ಕ್ರಮ ಅಂತ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಕರತಲ ಪ್ಲಸ್ ಆಮಲಕ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕರತಲ ಪ್ಲಸ್ ಆಮಲಕ ಅಂತ ಕೊಟ್ಟಿದ್ದಾನೆ. ಇಲ್ಲಿ 3ನೇ ಆಪ್ಷನ್ ನೋಡೋದಾದ್ರೆ ಕರತಲ ಪ್ಲಸ್ ಮಲಕ ಅಂತ ಕೊಟ್ಟಿದ್ದಾನೆ. 4ನೇದು ಬಂದು ಕರತಲಮ ಪ್ಲಸ್ ಆಮಲಕ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಈ 4ರಲ್ಲಿ ಒಂದು ಆಪ್ಷನಲ್ಲಿ ಒಂದು ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ಅದು ಕರತಲ ಪ್ಲಸ್ ಆಮಲಕ, ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. 31ನೇ ಕ್ವಶನ್ ನೋಡೋದಾದ್ರೆ, ಕೆಳಗಿನ ಸಂಧಿ ಪದಗಳನ್ನು ಬಿಡಿಸುವ ಕ್ರಮದಲ್ಲಿ ತಪ್ಪಾಗಿಲ್ಲದಿರುವುದನ್ನು ಗುರುತಿಸಿ. ಇಲ್ಲಿ ನೋಡಿ, ಇಲ್ಲದಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದ್ರೆ ಬರು ಪ್ಲಸ್ ಅಲ್ಲಿ ಬರಲ್ಲಿ ಅಂತ ಕೊಟ್ಟಿದ್ದಾನೆ. ಹೊದೆ ಪ್ಲಸ್ ಹೀಗೆ ಹೊದಿಕೆ. 3ನೇದು ನೋಡೋದಾದ್ರೆ ನೋ ಪ್ಲಸ್ ಇಸಿ ನೋ ಇಸಿ. 4ನೇದು ನೋಡೋದಾದ್ರೆ ಕೆಳ ಪ್ಲಸ್ ದುಟಿ ಕೆಳದುಟಿ. ಇದರಲ್ಲಿ ಯಾವುದು ತಪ್ಪಾಗಿಲ್ಲದಿರುವುದು ಅಂತ ಕೇಳಿದ್ದಾನೆ 4ರಲ್ಲಿ. 41ನೇದ್ರಿಗೆ ನೋಡೋದಾದ್ರೆ ಆಪ್ಷನ್ 3 ಇದು ತಪ್ಪಾಗಿರುವುದನ್ನು, ಇದು ತಪ್ಪಾಗಿದೆ, ತಪ್ಪಾಗಿಲ್ಲ ಇದು ತಪ್ಪಾಗಿಲ್ಲ ಇದು. ಓಕೆನಾ. ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ. 42ನೇದು ನೋಡೋದಾದ್ರೆ ಗೋವಿನ ಕತೆ ಸೊಗಸಾದ ಹಾಡು. ಅಡ್ಡಿಗೆರೆ ಎಳೆದಿರುವ ಪದದ ಸಂಧಿಯ ಹೆಸರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸಂಧಿಗಳು ಕೊಟ್ಟಿದ್ದಾನೆ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ ನಡೆದಿಲ್ಲ ಅಂತ ಕೊಟ್ಟಿದ್ದಾನೆ. 42ನೇದರಿಗೆ ಆನ್ಸರ್ ನೋಡೋದಾದ್ರೆ ಆಪ್ಷನ್ 2 ಆಗಮ ಸಂಧಿ. ಓಕೆನಾ, ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 43ನೇ ಕ್ವಶನ್ ನೋಡೋಣ. ನಮ್ಮ ಹಾದಿಯುದ್ದಕ್ಕೂ ಹಬ್ಬಿಗಳ ಲಾಸ್ಯವೇ ಲಾಸ್ಯ. ಅಡ್ಡಿಗೆರೆ ಎಳೆದ ಪದದ ಅರ್ಥವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಗಳು ನೋಡೋದಾದ್ರೆ ಹಣ್ಣು ಹಂಪಲು, ಪರ್ವತ, ಮರಗಿಡ, ಜಲಪಾತ ಅಂತ ಕೊಟ್ಟಿದ್ದಾನೆ. 43ನೇದರಿಗೆ ಆನ್ಸರ್ ಬಂದು ಜಲಪಾತ ಆಗಿರುತ್ತೆ ಫ್ರೆಂಡ್ಸ್. ಜಲಪಾತ. ಹಬ್ಬಿಗಳ ಲಾಸ್ಯವೇ ಲಾಸ್ಯ ಅಂದರೆ ಜಲಪಾತ ಪದದ ಅರ್ಥ ಆಗಿರುತ್ತೆ ಫ್ರೆಂಡ್ಸ್. 34ನೇ ಕ್ವಶನ್ಗೆ ನೋಡೋಣ. ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ.
ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ. ನೋಡೋಣ. ಎ ಬಂದು ಮೆಟ್ಟಿಲು, ಬಿ ಬಂದು ಹರಿ, ಸಿ ಬಂದು ಎಳೆ, ಡಿ ಬಂದು ಚೇತನ. ಇಲ್ಲಿ ಪಟ್ಟಿ 2 ನೋಡೋದಾದ್ರೆ ಪ್ರವಹಿಸು ವಿಷ್ಣು ಒಂದನೇದಾಗಿರುತ್ತೆ. 2 ಬಂದು ಶಕ್ತಿ ಪ್ರಜ್ಞೆ ಆಗಿರುತ್ತೆ. 3ನೇದು ಬಂದು ಚಪ್ಪಲಿ ತುಳಿ. 4ನೇದು ಬಂದು ಚಿಗುರು ಸೆಳೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಆಯ್ಕೆಗಳು ಒಂದೊಂದೇ ನೋಡೋಣ. ಇಲ್ಲಿ ಒಂದು 4 ಆಯ್ಕೆಗಳು ಕೊಟ್ಟಿದ್ದಾನೆ. 44ನೇ ಕ್ವಶನ್ಗೆ ಇಲ್ಲಿ ಯಾವ ಆಯ್ಕೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಪ್ಷನ್ 2ನೇ ಆಯ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಈ ಆಯ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. 45ನೇ ಕ್ವಶನ್ ನೋಡೋಣ. ನಾಮ ಪ್ರಕೃತಿಗಳಿಗೆ ಯಾವುದು ಸರಿ ನಾಮಪದ ಎನಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ತದ್ದಿತ ಪ್ರತ್ಯಯ, ಕೃತ್ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ, ಅಖ್ಯಾತ ಪ್ರತ್ಯಯ ಅಂತ ಕೊಟ್ಟಿದ್ದಾನೆ. ಈ 4 ಆಪ್ಷನ್ನಲ್ಲಿ 45ನೇದಕ್ಕೆ ರೈಟ್ ಆನ್ಸರ್ ಬಂದು ವಿಭಕ್ತಿ ಪ್ರತ್ಯಯ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಈಗ 46ನೇ ಕ್ವಶನ್ ನೋಡೋಣ. ರವಿಯು ಪಡುವಣದಲ್ಲಿ ಮುಳುಗುತ್ತಾನೆ, ಮುಳುಗುತ್ತಾನೆ. ಈ ವಾಕ್ಯದಲ್ಲಿ ಅಡ್ಡಿಗೆರೆ ಎಳೆದ ಪದದ ನಾಮ ವಿಶೇಷವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಪಡುವಣ ಅನ್ನೋದು ಇಲ್ಲಿ ಅಡ್ಡಗೆರೆ ಎಳೆದಿದ್ದಾರೆ. ಆಪ್ಷನ್ ನೋಡೋದಾದ್ರೆ ಗುಣವಾಚಕ, ಸಂಖ್ಯಾವಾಚಕ, ದಿಗ್ವಾಚಕ, ಪರಿಣಾಮವಾಚಕ ಅಂತ 4 ಆಪ್ಷನ್ ಕೊಟ್ಟವನೆ. 46ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ದಿಗ್ವಾಚಕ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. 47ನೇ ಕ್ವಶನ್ ನೋಡೋಣ. ಮುನ್ನಡ ಪದದ ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ತರ್ಕ, ಏಳಿಗೆ, ಒಡೆಯ, ಪ್ರಶಂಸೆ ಅಂತ ಕೊಟ್ಟಿದ್ದಾನೆ. 47ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಏಳಿಗೆ ಆಗಿರುತ್ತೆ ಫ್ರೆಂಡ್ಸ್. ಏಳಿಗೆ ಒಂದು ರೈಟ್ ಆನ್ಸರ್ ಆಗಿರುತ್ತೆ. ಇದು ರೈಟ್ ಆನ್ಸರ್ ಏಳಿಗೆ. 48ನೇ ಕ್ವಶನ್ ನೋಡೋಣ. ಅಡ್ಡಿಗೆರೆ ಎಳೆದ ಪದದ ವಿರುದ್ಧ ಪದ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಕೆಳಗಡೆ ನೋಡೋಣ. ನಶೆ ಮುಕ್ತ ಭಾರತಕ್ಕಾಗಿ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕು ಅಂದರೆ ಜಾಗೃತಿ ಅನ್ನೋ ಪದಕ್ಕೆ ವಿರುದ್ಧ ಪದ ಕೇಳಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಅಜಾಗೃತಿ, ಸಪುಪ್ತಿ, ಬಿಕ್ಕಟ್ಟು, ಅಪಕರ್ಷ ಅಂತ ಕೊಟ್ಟಿದ್ದಾನೆ. 48ನೇದಕ್ಕೆ ರೈಟ್ ಆನ್ಸರ್ ಬಂದು ಜಾಗೃತಿ ವಿರುದ್ಧ ಪದ ಸಪುಪ್ತಿ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 49ನೇ ಕ್ವಶನ್ ನೋಡೋದಾದ್ರೆ ಕೆಳಗಿನ ಸಮಾನಾರ್ಥಕ ಪದಗಳಲ್ಲಿ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ನೋಡೋಣ ಒಂದೊಂದೇ. ಎ ಬಂದು ದಿವ ಕತ್ತಲು, ಅರ್ಣವ ಸಮುದ್ರ, ತಿಮಿರ ಆಕಾಶ, ಧನುಜ ರಾಕ್ಷಸ ಅಂತ ಕೊಟ್ಟಿದ್ದಾನೆ. ಈ ಪದಗಳಲ್ಲಿ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ 4ರಲ್ಲಿ 49ನೇ ರೈಟ್ ಆನ್ಸರ್ ಬಂದು ಎ ಮತ್ತು ಸಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಎ ಮತ್ತು ಸಿ 2 ತಪ್ಪು ಮತ್ತು ಅರ್ಣವ ಸಮುದ್ರ, ಧನುಜ ರಾಕ್ಷಸ ಇವೆರಡು ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಇದಕ್ಕೆ 49ನೇ ರೈಟ್ ಆನ್ಸರ್ ಬಂದು 2 ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. 50ನೇ ಕ್ವಶನ್ ನೋಡೋಣ. ಸಜ್ಜೆ ಪದಕ್ಕೆ ಹೊದಿಕೆಯಾಗುವ ಪದ ಅಂತ ಕೇಳಿದ್ದಾನೆ. ಸಜ್ಜೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 50ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಹಾಸಿಗೆ. ಸಜ್ಜೆ ಪದಕ್ಕೆ ಹೊಂದಿಕೆಯಾಗುವ ಪದ ಬಂದು ಹಾಸಿಗೆ. ಓಕೆನಾ. ನೆಕ್ಸ್ಟ್ 51ನೇ ಕ್ವಶನ್ ನೋಡೋಣ. ಉತ್ತಮ ಪುರುಷ ಸರ್ವನಾಮದ ಪ್ರತ್ಯಯಗಳು ಯಾವುವು ಅಂತ ಕೇಳಿದ್ದಾನೆ. ಇಲ್ಲಿ ಒಂದು ಉತ್ತಮ ಪುರುಷ ಸರ್ವನಾಮ ಪ್ರತ್ಯಯಗಳು ಯಾವುವು ಅಂತ ನೋಡೋದಾದ್ರೆ 51ನೇದರಿಗೆ ರೈಟ್ ಆನ್ಸರ್ ಬಂದು ನಾನು, ನಾವು ಇದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 52ನೇ ಕ್ವಶನ್ ನೋಡೋಣ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇನಿತು, ಹಲವು, ಅಷ್ಟು, ಹಿರಿತು ಅಂತ ಕೊಟ್ಟಿದ್ದಾನೆ. 52ನೇದರಿಗೆ ಬಂದು ಹಿರಿದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಗುಂಪಿಗೆ ಸೇರದ ಪದ ಅದಾಗಿರುತ್ತೆ. ಇವು 3 ಗುಂಪಿಗೆ ಸೇರಿರುವ ಪದ ಆಗಿರುತ್ತೆ. 53ನೇ ಕ್ವಶನ್ ನೋಡೋದಾದ್ರೆ ಆತ್ಮಾರ್ಥಕ ಸರ್ವನಾಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದ್ರೆ ರೈಟ್ ಆನ್ಸರ್ ಬಂದು 53ನೇದರಿಗೆ
ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ. ಆತ್ಮವಾಚಕ ಸರ್ವನಾಮವನ್ನು ಗುರುತಿಸಿ ಅಂತ ಕೇಳಿರೋದ್ರಿಗೆ ಆಪ್ಷನ್ 3 ತಾನು ತಾವು ಇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 54ನೇದು ನೋಡೋದಾದ್ರೆ ಮನೆಯೋಳ್ ಇಲ್ಲಿರುವ ವಿಭಕ್ತಿ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. 54ನೇದ್ರಿಗೆ ರೈಟ್ ಆನ್ಸರ್ ಬಂದು ಸಪ್ತಮಿ ರೈಟ್ ಆನ್ಸರ್. ವಿಭಕ್ತಿ ಸಪ್ತಮಿ ಪ್ರತ್ಯಯಗಳು ವಿಭಕ್ತಿ ಸಪ್ತಮಿ ಪ್ರತ್ಯಯ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 55ನೇದು ಬಂದು ಅಣ್ಣಂದಿರ ಬನ್ನಿರಿ ಈ ವಾಕ್ಯದಲ್ಲಿ ಅಡ್ಡಿಗೆರೆ ಎಳೆದಿರುವ ಪದದ ವಿಭಕ್ತಿ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ಗಳು ಕೊಟ್ಟವನೆ. ಒಂದೊಂದೇ ನೋಡೋಣ. ಪ್ರಥಮ ವಿಭಕ್ತ, ಸಂಬೋಧನ ವಿಭಕ್ತಿ, ತೃತೀಯ ವಿಭಕ್ತಿ, 4ನೇದು ಬಂದು ಷಷ್ಠಿ ವಿಭಕ್ತಿ ಅಂತ ಕೊಟ್ಟಿದ್ದಾನೆ. 55ನೇದ್ರಿಗೆ ರೈಟ್ ಆನ್ಸರ್ ಬಂದು ಅಣ್ಣಂದಿರ ಅನ್ನೋದ್ರಿಗೆ ವಿಭಕ್ತಿ ಪ್ರತ್ಯಯ ಬಂದು ಸಂಬೋಧನಾ ವಿಭಕ್ತಿ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಬಂದು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ನೋಡೋಣ. ಇಲ್ಲಿ ವಿಭಕ್ತಿ ಕೊಟ್ಟವನೆ. ಇಲ್ಲಿ ನೋಡೋಣ. ಎ ಬಂದು ದ್ವಿತೀಯ, ಬಿ ಬಂದು ತೃತೀಯ, ಸಿ ಬಂದು ಷಷ್ಠಿ, ಡಿ ಬಂದು ಸಪ್ತಮಿ ಕೊಟ್ಟಿದ್ದಾನೆ. ಇಲ್ಲಿ ಬಂದು ಕಾರಕ ನೋಡೋದಾದ್ರೆ 1 ಸಂಬಂಧ, 2 ಕರ್ಮಾರ್ಥ, 3 ಬಂದು ಅತಿಕರಣ, 4 ಬಂದು ಸಂಪ್ರದಾನ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಯ್ಕೆಗಳು 4 ಆಯ್ಕೆಗಳು ಕೊಟ್ಟಿದ್ದಾನೆ. 56ನೇದ್ರಿಗೆ ರೈಟ್ ಆನ್ಸರ್ ಬಂದು ಯಾವುದಾಗಿರುತ್ತೆ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡೋದಾದ್ರೆ 56ನೇದ್ರಿಗೆ ಬಂದು ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ಇದು ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 57ನೇ ಕ್ವಶನ್ ನೋಡೋದಾದ್ರೆ ಹಲವು ದಿನಗಳು ಉರುಳಿದರೂ ಸಮಸ್ಯೆಗೆ ಪರಿಹಾರ ದೊರೆಯಲಿಲ್ಲ. ಹಲವು ಅಡ್ಡಿಗೆರೆ ಎಳೆದ ಪದದ ವ್ಯಾಕರಣ ವಿಶೇಷವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ವಾಚಕಗಳು ಕೊಟ್ಟಿದ್ದಾನೆ. ಗುಣವಾಚ, ವಸ್ತುವಾಚಕ, ಪರಿಣಾಮವಾಚಕ, ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ ಅಂತ ಕೊಟ್ಟಿದ್ದಾನೆ. 57ನೇದ್ರಿಗೆ ಬಂದು ರೈಟ್ ಆನ್ಸರ್ ಬಂದು ಪರಿಣಾಮವಾಚಕ ರೈಟ್ ಆನ್ಸರ್ ಆಗಿರುತ್ತೆ. 58ನೇ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಸರಿ ಹೊಂದಾಣಿಕೆಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಗದಗ ಅಂಕಿತನಾಮ, ಪರ್ವತ ಅನ್ವರ್ಥನಾಮ, ಅವರು ಸವರ್ತನಾಮ, ಗಣೇಶ ರೂಢಿನಾಮ ಅಂತ ಕೊಟ್ಟಿದ್ದಾನೆ. ಕೆಳಗಡೆ ನೋಡೋದಾದ್ರೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಓಕೆನಾ. 58ನೇದ್ರಿಗೆ ಈ 4ರಲ್ಲಿ ರೈಟ್ ಆನ್ಸರ್ ಬಂದು ಎ ಮತ್ತು ಸಿ ರೈಟ್ ಆನ್ಸರ್ ಆಗಿರುತ್ತೆ. ಗದಗ ಅಂಕಿತನಾಮ, ಅವರು ಸರ್ವರ್ಥನಾಮ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ 59ನೇ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ವಿದ್ಯಾರ್ಥಕ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ತಿಂದರು, ಓದಲಿ, ಬಂದರು, ಬಾರರು ಅಂತ ಕೊಟ್ಟಿದ್ದಾನೆ. 59ನೇದ್ರಿಗೆ ರೈಟ್ ಆನ್ಸರ್ ಬಂದು ಓದಲಿ ವಿದ್ಯಾರ್ಥಕ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 60ನೇ ಕ್ವಶನ್ ನೋಡೋಣ. ಕೆಳಗಿನ ಯಾವ ನಾಮ ವಿಶೇಷ ಮತ್ತು ಉದಾಹರಣೆಗಳ ಜೋಡಿ ಅಥವಾ ಜೋಡಿಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದ್ದಾನೆ. ಇಲ್ಲಿ ದಿಗ್ವಾಚಕ ನೈಋತ್ಯ, ಪ್ರಕಾರ ವಾಚಕ ನವ ಅಂತ ಕೊಟ್ಟಿದ್ದಾನೆ. ಸಿ ಬಂದು ಪರಿಮಾಣ ವಾಚಕ ಅಲ್ಪ ಅಂತ ಕೊಟ್ಟಿದ್ದಾನೆ. ಸಂಖ್ಯಾವಾಚಕ ಇಂಥ ಅಂತ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. 60ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಎ ಮತ್ತು ಸಿ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ 1 ರೈಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡೋದಾದ್ರೆ ದಿಗ್ವಾಚಕ ನೈಋತ್ಯ, ಪರಿಣಾಮವಾಚಕ ಅಲ್ಪ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 61ನೇ ಕ್ವಶನ್ ನೋಡೋಣ. ಇಲ್ಲಿ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ಶೃಂಖಲ ಕಠಿಣ ಅಂತ ಕೊಟ್ಟಿದ್ದಾನೆ. ವಾಪಿ ಬಾವಿ ಅಂತ ಕೊಟ್ಟಿದ್ದಾನೆ. ತ್ರಿಶೂಲ ತಿಸೂಲ ಅಂತ ಕೊಟ್ಟಿದ್ದಾನೆ. ದ್ರೋಣಿ ದೋಣಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ಗಳು ಕೆಳಗಡೆ ಕೊಟ್ಟಿದ್ದಾನೆ. 61ನೇದ್ರಿಗೆ ಈ 4ರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂದರೆ ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಬಿ ಮತ್ತು ಡಿ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಬಿ ಮತ್ತು ಡಿ ರೈಟ್ ಆನ್ಸರ್ ಆಗಿರುತ್ತೆ. ದ್ರೋಣಿ ದೋಣಿ ರೈಟ್ ಆನ್ಸರ್ ಫ್ರೆಂಡ್. ನೆಕ್ಸ್ಟ್ 62ನೇ ಕ್ವಶನ್ ನೋಡೋಣ. ಉಸಳೆ ಪದದ ಲಿಂಗವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಉಸಳೆ ಪದದ ಲಿಂಗ ಅಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ವಾಚ್ಯಲಿಂಗ ಅಂತ ಕೊಟ್ಟಿದ್ದಾನೆ. 62ನೇದಿಗೆ ರೈಟ್ ಆನ್ಸರ್ ಬಂದು ಉಸಳೆ ಅಂದರೆ 62ನೇದಿಗೆ ರೈಟ್ ಆನ್ಸರ್ ಬಂದು ಯಾವುದಾಗಿರ್ಬೋದು ನಪುಂಸಕಲಿಂಗ ರೈಟ್ ಆನ್ಸರ್ ಆಗಿರುತ್ತೆ.
ನೆಕ್ಸ್ಟ್ 63ನೇ ಕ್ವಶನ್ ನೋಡೋದಾದರೆ, ಹೊಸಗನ್ನಡದಲ್ಲಿ ಬಳಕೆಯಲ್ಲಿರುವ ಲಿಂಗಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ನೋಡೋದಾದರೆ 4, 3, 2, 8 ಅಂತ ಕೊಟ್ಟಿದ್ದಾನೆ. 63ನೇದ್ರಿಗೆ ರೈಟ್ ಆನ್ಸರ್ ಬಂದು 3 ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 64ನೇದು ನೋಡೋದಾದರೆ, ಬಹುವಚನದಲ್ಲಿ ಪ್ರಕೃತಿಗೂ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಪ್ರತ್ಯಯಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾನೆ. 64ನೇದು ಇಲ್ಲಿ ಆರುಗಳು, ಹೀಗೆ, ಇರು, ಇಳುಗಳು ಅಂತ ಕೊಟ್ಟವನೆ. ಇಲ್ಲಿ 4 ಆಪ್ಷನ್ನಲ್ಲಿ 64ನೇದ್ರಿಗೆ ರೈಟ್ ಆನ್ಸರ್ ಬಂದು ಹೀಗೆ ತಪ್ಪಾಗಿದೆ. ಇವು 3 ರೈಟ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 65ನೇ ಕ್ವಶನ್ ನೋಡೋದಾದರೆ, ಉಂಟು ಎಂಬ ಕ್ರಿಯಾರ್ಥಕ ಅಯವ್ಯಯ ರೂಪ ಬರುವ ಕಾಲ ಯಾವುದು ಅಂತ ಕೊಟ್ಟವನೆ. ಇಲ್ಲಿ ವರ್ತಮಾನ ಕಾಲ ಉಂಟು ಈ ಪದದ ಕಾಲ ಕೇಳಿದ್ದಾನೆ. ವರ್ತಮಾನ ಕಾಲ, ಭೂತಕಾಲ, ಸಂಧ್ಯಾಕಾಲ, ಭವಿಷ್ಯತ್ ಕಾಲ. ಈ 4ರಲ್ಲಿ ಯಾವುದು ರೈಟ್ ಆನ್ಸರ್ ಅಂದರೆ ವರ್ತಮಾನ ಕಾಲ. ಉಂಟು ಅಂದರೆ ಹಿಂದೆ ಉಂಟು, ಹೀಗೂ ಹೀಗೂ ಉಂಟೆ ಅಂದ್ಬಿಟ್ಟು TV 9 ಬರ್ತಾ ಇತ್ತಲ್ಲ, ಉಂಟು ಅದೇ ರೀತಿ. ಈ ಕೆಳಗಿನ ಯಾವ ಪದ ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಮಾಡಲಿ, ಬಿಡದು, ಹಚ್ಚೆವು, ಕೇಳೇನು ಅಂತ ಕೊಟ್ಟಿದ್ದಾನೆ. ಈ 4ರಲ್ಲಿ 64ನೇದರಿಗೆ ರೈಟ್ ಬಂದು ಆಪ್ಷನ್ 3 ಹಚ್ಚೆವು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 37ನೇ ಕ್ವಶನ್ಗೆ ಹೇಳಿಕೆ ಕೇಳಿದ್ದಾನೆ. ಹೇಳಿಕೆ ಒಂದು ಕಾಲದಲ್ಲಿ ನಡೆಯುವ ಕ್ರಿಯೆಯನ್ನು ಬೇರೆ ಕಾಲದ ಕ್ರಿಯಾರೂಪದಿಂದ ಹೇಳುವ ಭಾಷಾ ಪ್ರಯೋಗವೇ ಕಾಲ ಪಲ್ಲಟ ಅಂತ ಕೊಟ್ಟಿದ್ದಾನೆ. ಹೇಳಿಕೆ 2 ನೋಡೋದಾದರೆ, ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲಿ ಪ್ರಯೋಗವಾಗುತ್ತದೆ ಅಂತ ಕೊಟ್ಟಿದ್ದಾನೆ. 3ನೇ ಹೇಳಿಕೆ ನೋಡೋದಾದರೆ, ವರ್ತಮಾನ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲಿಯೂ ಪ್ರಯೋಗವಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಇದಕ್ಕೆ ಇಲ್ಲಿ 4 ಆಪ್ಷನ್ಗಳಲ್ಲಿ 1, 2, 3, 4 ಕೊಟ್ಟಿದ್ದಾನೆ. 67ನೇದಕ್ಕೆ ರೈಟ್ ಆನ್ಸರ್ ಬಂದು ಹೇಳಿಕೆ 1, 2 ಮತ್ತು 3 ಸರಿಯಾಗಿದೆ. ಓಕೆನಾ? ಈ 3 ಹೇಳಿಕೆಗಳು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? 68ನೇ ಕ್ವಶನ್ ನೋಡೋಣ. ಅಪದಾನ ಇದು ಈ ವಿಭಕ್ತಿಯ ಕಾರಕಾರ್ಥ ಅಂತ ಡ್ಯಾಶ್ ಅಂತ ಕೇಳಿದ್ದಾನೆ. ಇಲ್ಲಿ ಪಂಚಮಿ ವಿಭಕ್ತಿ, ಪ್ರಥಮ ವಿಭಕ್ತಿ, ಸಪ್ತಮಿ ವಿಭಕ್ತಿ, 4ನೇದು ಬಂದು ಷಷ್ಠಿ ವಿಭಕ್ತಿ. 68ನೇದಕ್ಕೆ ರೈಟ್ ಆನ್ಸರ್ ಬಂದು ಪಂಚಮಿ ವಿಭಕ್ತಿ ರೈಟ್ ಆನ್ಸರ್ ಆಗಿರುತ್ತೆ. 69ನೇ ಕ್ವಶನ್ ನೋಡೋಣ. ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದವಿದು. ಬಂದೂಕು, ಕಚೇರಿ, ಜಮೀನು, ಸಾಬೂನು. ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದ ಇದು ಇಂಪಾರ್ಟೆಂಟ್ ಪದ ಆಗಿರುತ್ತೆ. ಸಾಬೂನು ಪೋರ್ಚುಗೀಸ್ ಪದದಿಂದ ಬಂದಿರೋದು. 70ನೇ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಆಪ್ಷನ್ ದಯೆ, ನೇಹ, ನ್ಯಾಯ, ಧರ್ಮ ಅಂತ ಕೊಟ್ಟಿದ್ದಾನೆ. 70ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ನೇಹ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಗುಂಪಿಗೆ ಸೇರದ ಪದ ಬಂದು. 71ನೇ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟವನೆ. ಇಲ್ಲಿ ನೋಡೋದಾದ್ರೆ ಗೂಕ ಗೂಬೆ, ಕಾಂಸ್ಯಂ ಕಾಸು, ಕುದಾಲ ಕೂದಲು, ಡಿ ಒಂದು ದ್ವಿತೀಯ ಬಿದಿಗೆ ಅಂತ ಕೊಟ್ಟವನೆ. ಇಲ್ಲಿ 4 ಆಪ್ಷನ್ 4 ಕೆಳಗಡೆ ಕೊಟ್ಟಿದ್ದಾನೆ. ಈ 71ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಯಾವುದಂತ ಹೇಳೋದಾದರೆ ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ಬಿ ಮತ್ತು ಸಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 72ನೇ ಕ್ವಶನ್ ನೋಡೋಣ. 72ನೇ ಕ್ವಶನ್ ಬಂದು ಕೆಳಗೆ ನೀಡಿರುವ ಕವನ ಸಂಕಲನಗಳಲ್ಲಿ ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದ್ರೆ ಆಪ್ಷನ್ ಪಕ್ಷಿ ಕಾಶಿ, ಕೊಳಲು, ಸಖಿ ಗೀತ, ಪಂಚಜನ್ಯ ಅಂತ ಕೊಟ್ಟಿದ್ದಾನೆ. 72ನೇದರಿಗೆ ರೈಟ್ ಆನ್ಸರ್ ಬಂದು ಸಖಿ ಗೀತ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಗುಂಪಿಗೆ ಸೇರದ ಪದ ಅದು. ಓಕೆನಾ? ನೆಕ್ಸ್ಟ್ 73ನೇ ಕ್ವಶನ್ ನೋಡೋದಾದ್ರೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಇಲ್ಲಿ ಪತ್ರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ. ನೋಡೋಣ ಒಂದೊಂದೇ.
ವೈಯಕ್ತಿಕ ಪತ್ರಗಳು, ಮನವಿ ಪತ್ರಗಳು, ಆಡಳಿತ ಪತ್ರಗಳು, ಜಾಹೀರಾತು ಪತ್ರಗಳು ಅಂತ ಕೊಟ್ಟಿದ್ದಾನೆ ಎ ಪಟ್ಟಿಯಲ್ಲಿ. ಪಟ್ಟಿ 2ರಲ್ಲಿ ತಂದೆ ತಾಯಿ, ಗೆಳೆಯ ಗೆಳತಿ ಬರೆಯುವ ಪತ್ರಗಳು ಒಂದನೇದಾಗಿರುತ್ತೆ. 2ನೇದು ಬಂದು ಕೈಗಾರಿಕಾ ಸಂಸ್ಥೆಗಳು ಉತ್ಪಾದನಾ ವಸ್ತುಗಳನ್ನು ಮಾರಾಟ ಮಾಡಲು ಪ್ರಕಟಿಸುವ ಪತ್ರಗಳು ಅಂತ ಕೊಟ್ಟಿದ್ದಾನೆ. 3ನೇದು ಬಂದು ಗಣ್ಯ ವ್ಯಕ್ತಿಗಳನ್ನು ಸನ್ಮಾನ ಸಮಾರಂಭಕ್ಕೆ ಆಹ್ವಾನಿಸಲು ಬರೆಯುವ ಪತ್ರ ಅಂತ ಕೇಳಿದ್ದಾನೆ. 4ನೇದು ಬಂದು ಗ್ರಂಥಾಲಯಗಳಿಗೆ ಪುಸ್ತಕ ಕೊಳ್ಳಲು ಬರೆಯುವ ಪತ್ರಗಳಾಗಿರುತ್ತೆ. ಇಷ್ಟು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ. ಇಲ್ಲಿ ಆಯ್ಕೆಗಳು ನೋಡೋದಾದರೆ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಈ 4ರಲ್ಲಿ 73ನೇದಕ್ಕೆ ರೈಟ್ ಆನ್ಸರ್ ಬಂದು ಆಯ್ಕೆ 1 ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 74ನೇ ಕ್ವಶನ್ ನೋಡೋಣ. ಗುರುಗಳಾಗುವ ಅಕ್ಷರಗಳನ್ನು ಈ ಕೆಳಗೆ ನೀಡಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದರೆ ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರ ಅಂತ ಕೊಟ್ಟಿದ್ದಾನೆ. ಬಿ ಬಂದು ಅನುಸ್ವರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು. ಸಿ ಬಂದು ಒತ್ತಾಕ್ಷರದ ಹಿಂದಿನ ಅಕ್ಷರ ಅಂತ ಕೊಟ್ಟಿದ್ದಾನೆ. ಡಿ ಬಂದು ವ್ಯಂಜನಾಕ್ಷರ ಅಂತ ಕೊಟ್ಟಿದ್ದಾನೆ. ಈ ಬಂದು ಷಟ್ಪದಿಯ 3 ಮತ್ತು 6ನೇ ಸಾಲಿನ ಪಾದದ ಕಡೆಯ ಅಕ್ಷರ ಅಂತ ಕೊಟ್ಟಿದ್ದಾನೆ. ಇವುಗಳಲ್ಲಿ ಎಷ್ಟು ಸರಿಯಾಗಿದೆ, ಎಷ್ಟು ಸರಿಯಾಗಿವೆ ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ಇದರಲ್ಲಿ ಎಷ್ಟು ಸರಿಯಾಗಿದೆ, ಎಷ್ಟು ಸರಿಯಾಗಿವೆ ಅಂತ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. 74ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ಮಾತ್ರ ರೈಟ್ ಆಪ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಇದಕ್ಕೆ 4 ಮಾತ್ರ ರೈಟ್ ಆನ್ಸರ್ ಆಗಿರುತ್ತೆ. 75ನೇ ಕ್ವಶನ್ ನೋಡೋಣ. ರವು ಸೀನೆ ಈ ಪದದ ಗ್ರಾಂಥಿಕ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ 75ನೇದರಿಗೆ. ಇದರಿಗೆ ರೈಟ್ ಆನ್ಸರ್ ಬಂದು ರಭಸಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 76ನೇ ಕ್ವಶನ್ ನೋಡೋದಾದರೆ ಷಟ್ಪದಿಯ ಪೂರ್ವ ದರ್ಧದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾನೆ. ಇಲ್ಲಿ 76ನೇದರಿಗೆ ರೈಟ್ ಆನ್ಸರ್ ಬಂದು 30 ಮಾತ್ರೆಗಳು ರೈಟ್ ಆನ್ಸರ್ ಆಗಿರುತ್ತೆ. 77ನೇ ಕ್ವಶನ್ ನೋಡೋದಾದರೆ ಈ ಕೆಳಗೆ ನೀಡಿರುವ ಹೇಳಿಕೆ ಮತ್ತು ಕಾರಣಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಹೇಳಿಕೆ ನೋಡೋಣ. ನಮ್ಮ ವಿಚಾರಗಳನ್ನು ಭಾವನೆಗಳನ್ನು ಬರವಣಿಗೆಯಲ್ಲಿ ತಿಳಿಯಪಡಿಸುವಾಗ ಕೆಲವು ಲೇಖನ ಚಿಹ್ನೆಗಳನ್ನು ಉಪಯೋಗಿಸಬೇಕಾಗುತ್ತದೆ. ಇಲ್ಲವಾದರೆ ಅರ್ಥ ಸ್ಪಷ್ಟವಾಗದ ಗೊಂದಲಕ್ಕೀಡಾಗಬಹುದು ಅಂತ ಕೊಟ್ಟಿದ್ದಾನೆ ಹೇಳಿಕೆ. ಕಾರಣ ನೋಡೋದಾದರೆ ಲೇಖನ ಚಿಹ್ನೆಗಳು ಶಬ್ದಗಳ ಮುಂದೆ, ವಾಕ್ಯ ಮಧ್ಯದಲ್ಲಿ ಅಥವಾ ವಾಕ್ಯದ ಕೊನೆಗೆ ಬರುತ್ತದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ನೋಡೋದಾದರೆ ಕೆಳಕಂಡ ಆಯ್ಕೆಗಳಿಗೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಇಲ್ಲಿ ಹೇಳಿಕೆ ಮತ್ತು ಕಾರಣ ಆಗಿರುತ್ತೆ. 77ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ. ಹೇಳಿಕೆ ಕಾರಣ 2 ಸರಿಯಾಗಿವೆ ಮತ್ತು ಹೇಳಿಕೆ ನೀಡಿರುವ ಕಾರಣ ಸರಿ ಇದೆ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ನೆಕ್ಸ್ಟ್ 78ನೇ ಕ್ವಶನ್ ನೋಡೋಣ. ಅವನು ನೀನು ಕೂಡ ಬಂದಿದ್ದೀರಿ ಈ ವಾಕ್ಯದಲ್ಲಿ ಅಡ್ಡಿಗೆರೆ ಎಳೆದ ಪದವು ಅಂತ ಕೊಟ್ಟಿದ್ದಾನೆ. ಅವನು ಅನ್ನೋ ಪದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ ಅಡ್ಡಿಗೆರೆ ಅವನು ಅಂತ. ಇದಕ್ಕೆ ಕರ್ತೃ ಪದ, ಪ್ರಥಮ ಪುರುಷ ಪುಲ್ಲಿಂಗವಾಗಿದೆ, ಕರ್ಮ ಪದವಾಗಿದೆ, ಮಧ್ಯಮ ಪುರುಷ ಪುಲ್ಲಿಂಗವಾಗಿದೆ ಅಂತ ಕೊಟ್ಟಿದ್ದಾನೆ. 78ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ಪ್ರಥಮ ಪುರುಷ ಪುಲ್ಲಿಂಗವಾಗಿದೆ ರೈಟ್ ಆನ್ಸರ್. 79ನೇ ಕ್ವಶನ್. ರಾಮನಾಥ ಇದು ಇವರ ವಚನಗಳ ಅಂಕಿತನಾಮ ಆಗಿರುತ್ತೆ. ಇಲ್ಲಿ 4 ಆಪ್ಷನ್ ಕೊಟ್ಟವನೇ. 79ನೇದರಿಗೆ 4 ಆಪ್ಷನ್ ಬಂದು ಆಪ್ಷನ್ 3 ಅಲ್ಲಮಪ್ರಭು ಆಗಿರುತ್ತೆ. 80ನೇ ಕ್ವಶನ್ ನೋಡೋದಾದರೆ ಸಂಶಯ, ಊಹೆ ಅಥವಾ ತರ್ಕ ಇವನು ಹೇಳುವ ಕ್ರಿಯಾ ಪದಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ನಲ್ಲಿ ರೈಟ್ ಆನ್ಸರ್ ಬಂದು 80ನೇದರಿಗೆ ಸಂಭವನಾರ್ಥಕ ಕ್ರಿಯೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ 81ನೇ ಕ್ವಶನ್ ನೋಡೋದಾದರೆ ಮಾವಿನ ಹಣ್ಣು ಮರದಿಂದ ದಪ್ಪನೆ ಬಿದ್ದಿತು ಈ ವಾಕ್ಯದಲ್ಲಿರುವ ಕ್ರಿಯಾ ವಿಶೇಷಣ ಶಬ್ದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 81ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ದಪ್ಪನೆ ಅಂತ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಕೆಳಗೆ ನೀಡಲಾದ ಕನ್ನಡ ಆಂಗ್ಲ ಅಂಕಿಗಳ ಜೋಡಿಗಳಲ್ಲಿ ಎಷ್ಟು ತಪ್ಪಾಗಿದೆ ಅಂತ ಕೇಳಿದ್ದಾನೆ. 82ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 1901
ಇದು ತಪ್ಪಾಗಿದೆ ಫ್ರೆಂಡ್ಸ್, ಇನ್ನೆಲ್ಲ ರೈಟ್ ಆಗಿದೆ. ಓಕೆನಾ. ನೆಕ್ಸ್ಟ್ 81ನೇ ಕ್ವಶನ್ಗೆ 82ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದು 2 ತಪ್ಪಾಗಿದೆ ಇದೆ. ಓಕೆನಾ. ರಾಮನು ರಥವನ್ನು ಓಡಿಸುತ್ತಾನೆ. ಈ ವಾಕ್ಯದ ಕರ್ಮಣಿ ಪ್ರಯೋಗ ರೂಪ ಯಾವುದು ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ಇಲ್ಲಿ 4 ಆಪ್ಷನ್ ಅಲ್ಲಿ 83ನೇದು ರೈಟ್ ಆನ್ಸರ್ ಬಂದು 2ನೇದು ರೈಟ್ ಆನ್ಸರ್ ಆಗಿರುತ್ತೆ. ರಾಮನಿಂದ ರಥವು ಓಡಿಸಲ್ಪಡುತ್ತದೆ ರೈಟ್ ಆನ್ಸರ್ ಆಗಿರುತ್ತೆ. 84ನೇದು ಬಂದು ಹಣೆಗಣ್ಣ ಸಮಾಸ ಪದವನ್ನು ವಿಗ್ರಹ ವಾಕ್ಯವನ್ನಾಗಿ ಮಾಡಿ ಬರೆದಾಗ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಅಲ್ಲಿ ಬಂದು 84ನೇದರಿಗೆ ಬಂದು ಹಣೆಯಲ್ಲಿ ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 85ನೇ ಕ್ವಶನ್ಗೆ ಕಪಿಲೆ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಅಲ್ಲಿ ನೋಡೋದಾದ್ರೆ 85ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಕವಿಲೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 86ನೇ ಕ್ವಶನ್ ನೋಡೋದಾದ್ರೆ ಕ್ರಿಯಾರ್ಥಕ ಆಯವ್ಯವಲ್ಲದಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಈ ಕ್ವಶನ್ಗೆ ಆನ್ಸರ್ ಬಂದು 4ರಲ್ಲಿ 86ನೇ ಕ್ವಶನ್ಗೆ ಆನ್ಸರ್ ಬಂದು ಬೆಟ್ಟ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 87ನೇ ಕ್ವಶನ್ ನೋಡೋದಾದ್ರೆ ವಿಶೇಷ ಭಾವ ಸಂಬಂಧ ಕೂಡಿ ಬರುವ ಸಮಾಸವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ 87ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ. ಕರ್ಮಧಾರ ಸಮಾಸ ರೈಟ್ ಆನ್ಸರ್. ನೆಕ್ಸ್ಟ್ 88ನೇ ಕ್ವಶನ್ ನೋಡೋದಾದ್ರೆ ಈ ಕೆಳಗೆ ನೀಡಲಾಗಿರುವ ದ್ವಿರುಕ್ತಿ ಪದಗಳಲ್ಲಿ ರೂಪ ಬದಲಾವಣೆ ಆಗುವುದಕ್ಕೆ ಉದಾಹರಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ 88ನೇದರಿಗೆ. ಇದು ಬಂದು ರೈಟ್ ಆನ್ಸರ್ ಬಂದು ಮೊದಲು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ದ್ವಿರುಕ್ತಿ ಬಂದು 89ನೇ ಕ್ವಶನ್ ನೋಡೋದಾದ್ರೆ ಮುಂಬಾಗಿಲು ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾನೆ. ಮುಂಬಾಗಿಲು ಇದು ಬಂದು ನೋಡೋಣ. ಮುಂಬಾಗಿಲು ಬಂದು ಯಾವ ಸಮಾಸ ಅಂದರೆ ಇಲ್ಲಿ 4 ಆಪ್ಷನ್ ಕೊಟ್ಟವನು. 89ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ಅಂಶಿ ಸಮಾಸ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಗುಂಪಿಗೆ ಸೇರದ ಪ್ರತ್ಯಯವನ್ನು ತೆಗೆಯಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. 4 ಆಪ್ಷನ್ನಲ್ಲಿ ರೈಟ್ ಆನ್ಸರ್ ಬಂದು ಗುಂಪಿಗೆ ಸೇರದ ಪ್ರತ್ಯಯ ಒಂದು ಆಪ್ಷನ್ 3 ಗೆ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು 90 ಇಷ್ಟು ಫ್ರೆಂಡ್ಸ್ 90 ಪ್ರಶ್ನೆಗಳಿಗೆ ಆನ್ಸರ್ ಆಗಿರುತ್ತೆ. ಈಗ 91ನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಮತ್ತು ಯಾವುದೇ PCPSI SDI FDA ಯಾವುದೇ ಅಪ್ಡೇಟ್ಗಳು ಬಂದರೂ ನಾನು ಈ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ಬಂದು ತಲುಪುತ್ತೆ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈಗ 91ನೇ ಕ್ವಶನ್ ನೋಡೋಣ. ಗಿಡ ಮರ ಬಳ್ಳಿಗಳು ಪದದ ಸಮಾಸವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾನೆ. 91ನೇದರಿಗೆ ರೈಟ್ ಆನ್ಸರ್ ಬಂದು ಆನ್ಸರ್ 2 ದ್ವಂದ್ವ ಸಮಾಸ ರೈಟ್ ಆನ್ಸರ್ ಆಗಿರುತ್ತೆ. 92ನೇ ಕ್ವಶನ್ ನೋಡೋದಾದ್ರೆ ಪೂರ್ವ ಪದವು ಸಮಾನಾರ್ಥ ಕೃದಂತವಾಗಿದ್ದು ಉತ್ತರದ ನಾಮಪದದ ಜೊತೆಗೆ ಸೇರಿ ಆಗುವ ಸಮಾಸ ಯಾವುದು ಅಂತ ಕೊಟ್ಟಿದ್ದಾನೆ. 92ನೇದರಿಗೆ ರೈಟ್ ಆನ್ಸರ್ ಬಂದು ಗಮಕ ಸಮಾಸ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 93ನೇ ಕ್ವಶನ್ ಬಂದು ಸಂಖ್ಯೆಯು ಪೂರ್ವ ಪದವಾಗಿ ಬರುವ ಸಮಾಸ ಯಾವುದು ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ನಲ್ಲಿ 93ನೇದರಿಗೆ ರೈಟ್ ಆನ್ಸರ್ ಬಂದು ದ್ವಿಗು ಸಮಾಸ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 94ನೇದು ಬಂದು ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ಗಳಲ್ಲಿ 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ರೈಟ್ ಆನ್ಸರ್ ಅಂದರೆ ವಿಗ್ರಹ ವಾಕ್ಯ 94ನೇದರಿಗೆ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇಲ್ಲಿ ಕೆಳಗೆ ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ ಒಂದು ನೋಡೋದಾದರೆ ಕ್ರಿಯೆಯ ಕಾಲ ಸ್ಥಾನ ರೀತಿ ಮೊದಲಾದವನ್ನು ತಿಳಿಸುವ
ಆಯವ್ಯಯಗಳಿಗೆ ಸಾಮಾನ್ಯ ವ್ಯಯಗಳೆಂದು ಹೆಸರು ಅಂತ ಕೊಟ್ಟಿದ್ದಾನೆ. ಹೇಳಿಕೆ 2 ನೋಡೋದಾದರೆ ಇವು ಕ್ರಿಯಾಪದಕ್ಕೆ ವಿಶೇಷ ಗುಣವಾಗುವುದರಿಂದ ಕ್ರಿಯಾ ವಿಶೇಷಣಗಳೆಂದು ಕರೆಯುವರು ಅಂತ ಕೊಟ್ಟಿದ್ದಾನೆ. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದರೆ ಹೇಳಿಕೆ 4 ಹೇಳಿಕೆಗಳು ಕೊಟ್ಟಿದ್ದಾನೆ. ಈ 95ನೇ ಇದಕ್ಕೆ ರೈಟ್ ಆನ್ಸರ್ ಬಂದು ಹೇಳಿಕೆ ಆಪ್ಷನ್ 3 ರೈಟ್ ಆನ್ಸರ್. 1 ಮತ್ತು 2 ಸರಿಯಾಗಿದೆ. ಓಕೆನಾ ಫ್ರೆಂಡ್ಸ್, ಹೇಳಿಕೆ 2 ರೈಟ್ ಆಗಿರುತ್ತೆ ಫ್ರೆಂಡ್ಸ್, 1 ಮತ್ತು 2. 96ನೇದು ನೋಡೋದಾದ್ರೆ ಬೇಡ ನಂಗೆ ನಾಚಿಕೆಯಾಗುತ್ತದೆ, ಇದರ ಸರಿಯಾದ ಗ್ರಾಂಥಿಕ ರೂಪವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ. 96ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ಬೇಡವೇ ಬೇಡ ನನಗೆ ನಾಚಿಕೆಯಾಗುತ್ತದೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 97ನೇ ಕ್ವಶನ್ ನೋಡೋದಾದರೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಚೆಲುವೆ, ರಾಮನಂತೆ, ಜಾಣ್ಮೆ, ತಂಪು ಕೊಟ್ಟಿದ್ದಾನೆ. 97ನೇದರಿಗೆ ರೈಟ್ ಆನ್ಸರ್ ಬಂದು ರಾಮನಂತೆ ಗುಂಪಿಗೆ ಸೇರದ ಪದ ಆಗಿರುತ್ತೆ ಫ್ರೆಂಡ್ಸ್. 98ನೇ ಕ್ವಶನ್ ನೋಡೋದಾದರೆ ನಡೆಯುವ ಕೃಂದಾಂತ ಭಾವನಾಮ ನಡೆತ ಆದರೆ ಇದರ ಕೃಂದಾಂತವ್ಯ ಯಾವುದು ಅಂತ ಕೊಟ್ಟಿದ್ದಾನೆ. 98ನೇದು ಆಪ್ಷನ್ ನೋಡೋದಾದರೆ ನಡೆಯುತ್ತಾ ನಡೆತ ಅಂತ ಕೊಟ್ಟಿದ್ದಾನೆ. 98ನೇದರಿಗೆ ರೈಟ್ ಆನ್ಸರ್ ಬಂದು ನಡೆಯುತ್ತಾ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನಡೆತ ಅದರ ಕೃತಾಂತವ್ಯಯ ಯಾವುದು ಅಂತ ಕೊಟ್ಟಿದ್ದಾನೆ. ನಡೆಯುತ್ತಾ ರೈಟ್ ಆನ್ಸರ್ ಆಗುತ್ತೆ. 98ನೇ ಕ್ವಶನ್ ನೋಡೋಣ. ಮೊದಲೆರಡು ಪದಗಳಿರುವ ಸಂಬಂಧದಂತೆ 3 ಮತ್ತು 4ನೇ ಪದಗಳ ಸಂಬಂಧವನ್ನು ಯೋಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ವರ್ತಮಾನ ಕೃದಂತ ಬರೆಯುವ ನಿಷೇಧಾರ್ಥಕ ಕೃದಂತಕ್ಕೆ ವರ್ತಮಾನ ಕೃದಂತಕ್ಕೆ ಬಂದು ಬರೆಯುವ ರೈಟ್ ಆನ್ಸರ್ ಆಗಿರುತ್ತೆ. ಹಾಗೆ ನಿಷೇಧ ಕೃದಂತಕ್ಕೆ ಬಂದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. 99ನೇದರಿಗೆ ರೈಟ್ ಆನ್ಸರ್ ಬಂದು ನಿಷೇಧ ಕೃದಂತ ಅಂದರೆ ಮಾಡದ ರೈಟ್ ಆನ್ಸರ್ 1 ಆಗಿರುತ್ತೆ. ಈಗ 100ನೇ ಕ್ವಶನ್ಗೆ ನೋಡೋದಾದರೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದ್ರಿಗೆ ಎ ಪಟ್ಟಿ ನೋಡೋಣ ಮತ್ತು ಬಿ ಪಟ್ಟಿ ನೋಡೋಣ. ಎ ನೋಡೋದಾದರೆ ಸಾಮಾನ್ಯ ವ್ಯಾಯ, ಬಿ ಬಂದು ಅನುಕರಣ ವ್ಯಾಯ, ಸಿ ಬಂದು ಸಂಬಂಧ ಕಾವ್ಯ ಅಂತ ಕೊಟ್ಟಿದ್ದಾನೆ, ಡಿ ಬಂದು ಅವಧಾರಣ ವ್ಯಾಯ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಿ ಪಟ್ಟಿ ನೋಡೋದಾದರೆ ಇದು ಎ ಪಟ್ಟಿ ಅನ್ಕೊಂಡೋಣ, ಇದು ಬಿ ಪಟ್ಟಿ ಅನ್ಕೊಂಡೋಣ. ಈ ಸೈಡು 1ನೇದು ಬಂದು ಸುಯ್ಯನ್ನ, 2ನೇದು ಬಂದು ಅದೇ, 3ನೇದು ಬಂದು ಚೆನ್ನಾಗಿ, 4ನೇ ಬಂದು ಇವೆಲ್ಲ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾನೆ. 100ನೇ ಕ್ವಶನ್ಗೆ ಯಾವ ಆಯ್ಕೆ ಸರಿಯಾಗಿದೆ ಅಂದ್ಬಿಟ್ಟು ನೋಡೋದಕ್ಕಿಂತ ಮುಂಚಿತವಾಗಿ ಒಂದೇ ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆ ಏನಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ. ಮತ್ತು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಜಾಬ್ ನೋಟಿಫಿಕೇಶನ್ಗಳು ಬಂದರೆ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನಿಮಗೆ ಬೇಗ ತಲುಪಬೇಕಂದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಫ್ರೆಂಡ್ಸ್. ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಬಿಟ್ಟು ನಾನು 100ಕ್ಕೆ 100% ನಂಬುತ್ತಾ ಇದ್ದೀನಿ. ಓಕೆನಾ? 100ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಈಗ ಇಲ್ಲಿ ಆಯ್ಕೆ ಬಂದು 4 ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಈ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ರೈಟ್ ಆಗಿರುತ್ತೆ. ಅದು ಯಾವ್ದು ಅಂದ್ಬಿಟ್ಟು ನೋಡೋದಾದರೆ ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಆಪ್ಷನ್ 4ನೇ ಆಪ್ಷನ್ ರೈಟ್ ಆಗಿರುತ್ತೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಮತ್ತು ಏನಂದರೆ SDA, FDA, PSI ಹುದ್ದೆಗಳಿಗೆ ಮತ್ತು RPF ಹುದ್ದೆಗಳಿಗೆ ಮತ್ತು ಆಮೇಲೆ B.Ed ಮಾಡ್ತಾ ಇರುವ ಟೀಚರ್ ಹುದ್ದೆಗಳಿಗೆಲ್ಲ ಈ ಕ್ವಶನ್ ಪೇಪರ್ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.